ಆ 9 ಜನಗಳು ಇಂದಿಗೂ ಇದ್ದಾರೆ. ಎಲ್ಲಿದ್ದಾರೆ ಎಂದರೆ ಅವರು ನಮ್ಮ ಸಮಾಜದಲ್ಲೇ ಇದ್ದಾರೆ. ನಮ್ಮ ನಡುವೆ ರಹಸ್ಯಮಯವಾಗಿ ಬದುಕುತ್ತಿದ್ದಾರೆ. ಅವರಿನ್ನೂ ಬದುಕಿದ್ದಾರೆ ಎಂದರೆ ಅವರೇನು ಚಿರಂಜೀವಿಗಳೇ? ಖಂಡಿತ ಅಲ್ಲ. ಆ 9 ಜನಗಳು ಅಶೋಕನಿಂದ ನೇಮಿಸಲ್ಪಟ್ಟವರು. ಈಗಿರುವವರು ಅವರ ಉತ್ತರಾಧಿಕಾರಿಗಳು, ಅರ್ಥಾತ್ ಪೀಳಿಗೆಯಿಂದ ಪೀಳಿಗೆಗೆ ನೇಮಿಸಲ್ಪಡುತ್ತಾ ಬಂದವರು. ಹೌದು ಸ್ನೇಹಿತರೆ, ಸಾಮ್ರಾಟ್ ಅಶೋಕ ಮತ್ತು ಆತನ ರಹಸ್ಯಮಯ 9 ಜನರ ಬಗ್ಗೆ ನೀವು ಈ ಮೊದಲು ಕೇಳಿರಬಹುದು. ಇಂದಿಗೆ 2000 ವರ್ಷಕ್ಕೂ ಹಿಂದೆ ಅಶೋಕ 9 ಜನ ಜ್ಞಾನಿಗಳನ್ನು ಹೆಕ್ಕಿ ತಂದು ಅವರಿಗೆ ತರಬೇತಿ ನೀಡಿ ಈ ಸಮಾಜದಲ್ಲಿ ಅವರನ್ನು ಗುಪ್ತವಾಗಿ ಬದುಕುವಂತೆ ನಿರ್ದೇಶಿಸಿದ್ದ. ಆ ಜ್ಞಾನಿಗಳು ಕೂಡ ತಮ್ಮದೇ ಒಂದು ಕ್ಷೇತ್ರದಲ್ಲಿ ಪಂಡಿತರಾಗಿದ್ದರು. ಅವರಿಗೆ ತಮ್ಮದೇ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡುತ್ತಾ ಮುಂದುವರಿಯಬೇಕಿತ್ತು ಮತ್ತು ಆ ಸಂಶೋಧನೆಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸಬೇಕಿತ್ತು. ಯಾವಾಗ ದೇಶಕ್ಕೆ ಅವರ ಅಗತ್ಯವಿದೆಯೋ, ಯಾವಾಗ ಅವರ ಶೋಧದ ಅವಶ್ಯಕತೆ ಸಮಾಜಕ್ಕೆ ಬೀಳುವುದೋ ಆಗ ಅವರು ತಮ್ಮ ಸಂಶೋಧನೆಯನ್ನು ಸಮಾಜದ ಮುಂದೆ ತರಬೇಕಿತ್ತು. ಭಾರತದ 2000 ವರ್ಷದ ಇತಿಹಾಸದಲ್ಲಿ ಆ ಗುಪ್ತ ವ್ಯಕ್ತಿಗಳು ಬಂದು ಅಗತ್ಯ ಬಂದಾಗಲೆಲ್ಲ ತಮ್ಮ ಜ್ಞಾನವನ್ನು ನೀಡಿ ಸಮಾಜವನ್ನು ಕಾಪಾಡಿದ್ದಾರೆ ಎನ್ನಲಾಗುತ್ತದೆ. ಇದೆಲ್ಲ ಹೇಗೆ ಸಾಧ್ಯ? ಅವರೆಲ್ಲ ನಮ್ಮ ಮುಂದೆ ಬದುಕಿರಲು ಸಾಧ್ಯವೇ? ನಮಗೆ ಅವರ ಬಗ್ಗೆ ಯಾಕೆ ಗೊತ್ತಾಗುವುದಿಲ್ಲ ಎಂದು ನೀವು ಕೇಳಬಹುದು. ಈಗಿನ ಪ್ರಸ್ತುತ ಸಮಾಜದಲ್ಲಿ ಹೇಳುವುದಾದರೆ, ಕೊರೋನಾಗೆ ಭಾರತದ ಲಸಿಕೆ ಕಂಡುಹಿಡಿದ ತಂತ್ರಜ್ಞಾನದಲ್ಲಿ ಈ ಜ್ಞಾನಿಯ ಕೈವಾಡವು ಇತ್ತೆನ್ನಲಾಗುತ್ತದೆ. ಹಾಗೆಯೇ ಕಾಲರಾಗಿ ಕೂಡ ಲಸಿಕೆ ಕಂಡುಹಿಡಿದಿದ್ದು ಇದೇ ಒಬ್ಬ ಜ್ಞಾನಿ. ಆದರೆ ಅವರು ಯಾರು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅಶೋಕನ 9 ಜನ ಜ್ಞಾನಿಗಳು ನಮ್ಮ ನಡುವೆ ಬದುಕುತ್ತಾರೆ, ಆದರೆ ನಮಗೆ ತಿಳಿದಿರುವುದಿಲ್ಲ. ಅವರೊಬ್ಬ ವಿಜ್ಞಾನಿಯೂ ಆಗಿರಬಹುದು, ವೈದ್ಯರೂ ಆಗಿರಬಹುದು, ಸಾಧುವೂ ಆಗಿರಬಹುದು. ಇವರೆಲ್ಲ ಅಗತ್ಯ ಬಿದ್ದಾಗ ತಮ್ಮ ಸೇವೆಯನ್ನು ದೇಶಕ್ಕೆ ನೀಡುತ್ತಾರೆ, ತಮ್ಮಷ್ಟಕ್ಕೆ ತಾವಿರುತ್ತಾರೆ. ಮುಂದೊಂದು ದಿನ ಅವರ ಅಂತ್ಯಕಾಲದಲ್ಲಿ ಅವರ ಜ್ಞಾನವನ್ನು ಯೋಗ್ಯ ವ್ಯಕ್ತಿಯೊಬ್ಬನಿಗೆ ದಾಟಿಸಿ ಅವರು ಇಹಲೋಕ ತ್ಯಜಿಸುತ್ತಾರೆ. ಆ ವ್ಯಕ್ತಿಯು ಮುಂದೆ ಒಂದು ದಿನ ಇನ್ನೊಬ್ಬ ವ್ಯಕ್ತಿಯನ್ನು ಬೆಳೆಸಿ ಅವನ ಜ್ಞಾನವನ್ನು ಧಾರೆ ಎರೆದು ಹೋಗುತ್ತಾನೆ. ಈ ಪರಂಪರೆ ಪೀಳಿಗೆಯಿಂದ ಪೀಳಿಗೆಗೆ ರಹಸ್ಯವಾಗಿಯೇ ಮುಂದುವರೆದುಕೊಂಡು ಬರುತ್ತದೆ. ಎಷ್ಟು ರಹಸ್ಯವೆಂದರೆ ಆತನ ಮನೆಯವರಿಗೂ ಆತನೊಬ್ಬ ರಹಸ್ಯ ಏಜೆಂಟ್ ಎಂಬುದು ಗೊತ್ತಿರುವುದಿಲ್ಲ. ಸ್ನೇಹಿತರೆ, ಇದೆಲ್ಲ ಎಲ್ಲಿಂದ ಶುರುವಾಯಿತು? ಅಶೋಕನ ಉದ್ದೇಶ ಏನಾಗಿತ್ತು? ಆತ ಯಾವೆಲ್ಲ ಜ್ಞಾನಿಗಳನ್ನು ನೇಮಿಸಿ ಸಮಾಜದೊಳಕ್ಕೆ ಗುಪ್ತವಾಗಿ ಜೀವಿಸಲು ಕಳುಹಿಸಿದ್ದ? ನೋಡೋಣ ಬನ್ನಿ. ಕಳಿಂಗ ಯುದ್ಧದಲ್ಲಿ ಅಶೋಕ ಗೆದ್ದರೂ ಕೂಡ ಅಪಾರ ಸಾವು ನೋವಿನಿಂದ ಆತ ಮನನೊಂದಿದ್ದನ್ನು ನೀವು ಇತಿಹಾಸದಲ್ಲಿ ಓದಿದ್ದೀರಿ. ಕಳಿಂಗ ಯುದ್ಧ ನಡೆದಿದ್ದು ಕ್ರಿಸ್ತಪೂರ್ವ 261ರಲ್ಲಿ, ಅಂದರೆ ಇಂದಿಗೆ 2286 ವರ್ಷಗಳ ಹಿಂದೆ. ಅಲ್ಲಿಂದ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಎಂದು ನೀವು ಓದಿದ್ದೀರಿ. ಇದೇ ಸಮಯದಲ್ಲಿ ಆತ 9 ಜನ ಜ್ಞಾನಿಗಳನ್ನು ಗುಪ್ತವಾಗಿ ನೇಮಿಸಿ ಸಮಾಜಕ್ಕೆ ಬಿಡುತ್ತಾನೆ. ಅವರೇ ಅಶೋಕಾಸ್ 9 ಅನ್ನೋನ್ ಮೆನ್. ನೀವು ಇಲ್ಯುಮಿನಾಟಿಯಂತಹ ಸೀಕ್ರೆಟ್ ಸೊಸೈಟಿಯನ್ನು ಕೇಳಿದ್ದೀರಿ. ಆದರೆ ಅಶೋಕ 2000 ವರ್ಷಕ್ಕೂ ಮೊದಲೇ ಅಂತಹ ಸೀಕ್ರೆಟ್ ಸೊಸೈಟಿಯೊಂದನ್ನು ಹುಟ್ಟುಹಾಕಿದ್ದ. ಮಾನವ ಮುಂದುವರಿಯುತ್ತಾ ಹೋದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಶೋಧನೆಗಳು ನಡೆಯುತ್ತಾ ಹೋಗುತ್ತವೆ. ಅಲ್ಲಿ ಹುಟ್ಟುವ ಹೊಸ ಹೊಸ ತಂತ್ರಜ್ಞಾನಗಳು ದುಷ್ಟರ ಕೈಗೆ ಸೇರಿದರೆ ಅದರಿಂದ ಈ ಸಮಾಜಕ್ಕೆ ಅದು ಕಂಟಕವಾಗಬಲ್ಲದು, ಅದು ದೇಶದ ಅಸ್ತಿತ್ವವನ್ನೇ ನಾಶ ಮಾಡಬಲ್ಲದು ಎಂದರಿತ ಅಶೋಕ ಅಂತಹ ತಂತ್ರಜ್ಞಾನಗಳು ಯಾರ ಕೈಗೂ ಸಿಗದಂತೆ ಇರಲು ಸಮಾಜದಲ್ಲಿನ 9 ಜನ ಬುದ್ಧಿವಂತರನ್ನು ಆರಿಸಿ ಅವರಿಗೆ ಒಂದೊಂದು ಕ್ಷೇತ್ರದಲ್ಲಿ ತರಬೇತಿಯನ್ನು ನೀಡುತ್ತಾನೆ. ಅವರುಗಳು ಆ ವಿಷಯದಲ್ಲಿ ಪರಿಣತರಾದ ನಂತರ ಅವರಿಗೆ
ಒಂದೊಂದು ಪುಸ್ತಕಗಳನ್ನು ನೀಡಿ ಅವರ ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಹೇಳುತ್ತಾನೆ. ಅವರುಗಳು ತಮ್ಮದೇ ಸಂಶೋಧನೆಗಳನ್ನು ಅಂತಹ ಪುಸ್ತಕಗಳಲ್ಲಿ ಸೇರಿಸುತ್ತಾ ಬರಬೇಕು. ಈ ಜ್ಞಾನ ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸುತ್ತಾ ಹೋಗಬೇಕು. ಕಾಲಕ್ಕೆ ಆ ಜ್ಞಾನಿಗಳು ಅಪ್ಡೇಟ್ ಆಗುತ್ತಾ ಹೊಸ ಹೊಸ ತಂತ್ರಜ್ಞಾನ ಅಭಿವೃದ್ಧಿಪಡಿಸುತ್ತಾ ಸಾಗಬೇಕು. ಆ 9 ಜನ ಪಂಡಿತರುಗಳು ತಮ್ಮದೇ ಉತ್ತರಾಧಿಕಾರಿಯನ್ನು ನೇಮಿಸುತ್ತಾ ಸಾಗಬೇಕು ಎಂಬುದು ಅಶೋಕನ ಮನದಾಸೆಯಾಗಿತ್ತು. ಪ್ರತಿಯೊಬ್ಬರೂ ಒಂದು ಗೊತ್ತುಪಡಿಸಿದ ತಮ್ಮದೇ ಕ್ಷೇತ್ರದಲ್ಲಿ ಅಧ್ಯಯನ ನಡೆಸುತ್ತಾ ಸಾಗಿ ಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು. ಈ ಜ್ಞಾನ ದುರುಪಯೋಗ ಆಗದಂತೆ ನೋಡಿಕೊಳ್ಳಬೇಕು. ಆ ಜ್ಞಾನ ಸರಿಯಾದ ಉತ್ತರಾಧಿಕಾರಿಗೆ ದಾಟಿಸಬೇಕು ಎಂಬುದು ಅಶೋಕನ ಆಶಯವಾಗಿತ್ತು. ಈ ಗುಪ್ತ ಜ್ಞಾನಿಗಳು 2000 ವರ್ಷಗಳಿಂದಲೂ ಸಮಾಜದಲ್ಲಿದ್ದುಕೊಂಡು ವೈಜ್ಞಾನಿಕ ಶೋಧಗಳು ಮತ್ತು ಆಧ್ಯಾತ್ಮಿಕ ವಿಕಾಸವನ್ನು ಮಾಡುತ್ತಾ ಬರುತ್ತಿದ್ದಾರೆ. ಆ 9 ಪುಸ್ತಕಗಳು ಯಾವುದಾಗಿತ್ತು ನೋಡೋಣ ಬನ್ನಿ. ಮೊದಲನೆಯದು ಪ್ರಚಾರ ಮತ್ತು ಮಾನಸಿಕ ಯುದ್ಧದ ಅಧ್ಯಯನ. ಮಾನವ ಚಿಂತನೆಯ ಮೇಲೆ ಪ್ರಭಾವ ಬೀರುವ ಸಾಮೂಹಿಕ ಮನೋವಿಜ್ಞಾನವನ್ನು ನಿಯಂತ್ರಿಸುವ ಮತ್ತು ಭಾವನೆಗಳನ್ನು ಕುಶಲತೆಯಿಂದ ನಿರ್ವಹಿಸುವ ತಂತ್ರಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಜಾಹೀರಾತು, ಮನವೊಲಿಸುವಿಕೆ ಮತ್ತು ಪ್ರಚಾರ ಎಂದು ಕರೆಯುವ ಇಂದಿನ ವಿಚಾರಗಳ ಮೂಲ ಇದೆ ಎಂದು ಹೇಳಲಾಗುತ್ತದೆ. ಎರಡನೇ ಪುಸ್ತಕ ಶರೀರಶಾಸ್ತ್ರದ ಅಧ್ಯಯನ. ಮಾನವ ದೇಹದ ರಹಸ್ಯಗಳು, ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎನ್ನುವುದನ್ನು ಇದರಲ್ಲಿ ಹೇಳಲಾಗಿದೆ. ಕೆಲವರು ಹೇಳುವಂತೆ ಇದು ಅಡ್ವಾನ್ಸ್ಡ್ ಚಿಕಿತ್ಸೆಗಳು ಮತ್ತು ಜೀವಕೋಶಗಳ ಪುನರುತ್ಪತ್ತಿಗಳ ಮಾಹಿತಿಗಳನ್ನು ಒಳಗೊಂಡಿದೆ ಎನ್ನುತ್ತಾರೆ. ಮೂರನೇ ಪುಸ್ತಕ ಮೈಕ್ರೋಬಯಾಲಜಿ ಅಥವಾ ಸೂಕ್ಷ್ಮ ಜೀವ ವಿಜ್ಞಾನ. ನಾವಿಂದು ತಿಳಿದಿರುವ ಸೂಕ್ಷ್ಮಾಣು ಜೀವಿಗಳ ಬಗೆಗಿನ ವಿಚಾರಗಳು ಶತಮಾನಗಳ ಮೊದಲೇ ಅವರಿಗೆ ತಿಳಿದಿತ್ತು. ಬ್ಯಾಕ್ಟೀರಿಯಾ, ವೈರಸ್ಗಳ ಬಗ್ಗೆ ಅವರಿಗೆ ಆಗಲೇ ಅರಿವಿತ್ತು. ಮುಂದೆ ಕೆಮಿಕಲ್ ವೆಪನ್ಗಳು ಸಮಾಜಕ್ಕೆ ಕಾಲಿಡದಿರಲೆಂದು ಅಶೋಕ ಈ ವ್ಯವಸ್ಥೆ ಮಾಡಿದ್ದ ಎನ್ನಲಾಗುತ್ತದೆ. ನಾಲ್ಕನೇ ಪುಸ್ತಕ ಆಲ್ಕೆಮಿ ಅಥವಾ ರಸವಿದ್ಯೆ ಅಧ್ಯಯನ. ರಸಾಯನಶಾಸ್ತ್ರ ಬೆಳೆಯುವ ಮೊದಲು ಇದ್ದ ಜ್ಞಾನವೆಂದರೆ ಅದು ಆಲ್ಕೆಮಿ ಅಥವಾ ರಸವಿದ್ಯೆ. ಇದರಲ್ಲಿ ಬೇರೆ ಲೋಹಗಳನ್ನು ಚಿನ್ನವಾಗಿ ಪರಿವರ್ತಿಸುವ ಶೋಧವನ್ನು ನಡೆಸಲಾಗುತ್ತಿತ್ತು. ಐದನೇ ಪುಸ್ತಕ ಸಂವಹನದ ಅಧ್ಯಯನ. ಭಾಷೆಯಿಲ್ಲದೆ ಟೆಲಿಪತಿ ಮೂಲಕ ಸಂವಹನ ನಡೆಸುವ ಶೋಧದ ಬಗ್ಗೆ ಇದರಲ್ಲಿ ವಿವರಿಸಲಾಗಿತ್ತು. ಅಷ್ಟೇ ಅಲ್ಲದೆ ಇಂಟರ್ಸ್ಟೆಲ್ಲಾರ್ ಸಂವಹನಗಳು ಮತ್ತು ಇಂಟರ್ ಸ್ಪೀಷೀಸ್ ಅಂದರೆ ಭೂಮಿಯಾಚೆಗಿನ ಜೀವಿಗಳ ಜೊತೆಗಿನ ಸಂವಹನಗಳನ್ನು ನಡೆಸಲು ವಿವರಣೆಗಳನ್ನು ನೀಡಲಾಗಿತ್ತು. ಶೋಧಗಳನ್ನು ಮುಂದುವರಿಸಲು ಹೇಳಲಾಗಿತ್ತು. ಆರನೇ ಪುಸ್ತಕ ಗ್ರಾವಿಟಿ ಮತ್ತು ಕಾಸ್ಮಾಲಜಿ ಅಧ್ಯಯನ. ಗುರುತ್ವಾಕರ್ಷಣೆಯ ನಿಯಮಗಳನ್ನು ಅದಾಗಲೇ ತಿಳಿಯಲಾಗಿತ್ತು. ಹಾಗೆಯೇ ಗ್ರಹಗಳು, ಅವುಗಳ ಚಲನೆಗಳನ್ನು ಅಧ್ಯಯನ ಮಾಡಲಾಗಿತ್ತು. ಆಂಟಿಗ್ರಾವಿಟಿಯ ಬಗ್ಗೆ ನಾವು ಆಧುನಿಕ ಯುಗದಲ್ಲಿ ಮಾತಾಡುತ್ತೇವೆ, ಆದರೆ ಅದಾಗಲೇ ಆಂಟಿಗ್ರಾವಿಟಿಯ ಬಗ್ಗೆ ಈ ಪುಸ್ತಕದಲ್ಲಿ ಹೇಳಲಾಗಿತ್ತು ಎನ್ನಲಾಗಿದೆ. ಏಳನೇ ಪುಸ್ತಕ ಬೆಳಕಿನ ಅಧ್ಯಯನ. ಬೆಳಕಿನ ಗುಣಲಕ್ಷಣಗಳನ್ನು ಅಂದೇ ಅಧ್ಯಯನ ಮಾಡಲಾಗಿತ್ತು. ಜೊತೆಗೆ ಎನರ್ಜಿಯ ಅಧ್ಯಯನ ಸೇರಿದಂತೆ ಅದೃಶ್ಯವಾಗುವಿಕೆಯ ತಂತ್ರಜ್ಞಾನದ ಬಗ್ಗೆಯೂ ಬೆಳಕು ಚೆಲ್ಲಲಾಗಿತ್ತು ಎನ್ನಲಾಗಿದೆ. ಎಂಟನೇ ಪುಸ್ತಕ ಸಮಾಜಶಾಸ್ತ್ರದ ಅಧ್ಯಯನ. ಮಾನವ ಸಮಾಜ, ಅದರ ರೈಸ್ ಆ್ಯಂಡ್ ಫಾಲ್ಗಳು, ಸಾಮಾಜಿಕ ರಚನೆಗಳು, ಹಾಗೆಯೇ ಸುಸ್ಥಿರವಾದ ನಾಗರಿಕತೆಯೆಂದು ನೆಲೆಸಬೇಕಾದರೆ ಮಾನವ ಹೇಗಿರಬೇಕು ಎಂಬುದರ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗಿದೆ. ಒಂಬತ್ತನೇ ಪುಸ್ತಕ ಯುದ್ಧ ಮತ್ತು ಕಾರ್ಯತಂತ್ರದ ಅಧ್ಯಯನ. ಯುದ್ಧ ತಂತ್ರ ಮತ್ತು ಮುಂದುವರಿದ ಶಸ್ತ್ರಾಸ್ತ್ರಗಳ ಎಲ್ಲ ಅಂಶಗಳನ್ನು ಒಳಗೊಂಡ ಅತ್ಯಂತ ಅಪಾಯಕಾರಿ ಪುಸ್ತಕ ಇದೆಂದು ಹೇಳಲಾಗಿದೆ. ಕೆಲವರು ಇದರಲ್ಲಿ ಅಣ್ವಸ್ತ್ರಗಳ ಬಗ್ಗೆಯೂ ಮತ್ತು ಮಾನಸಿಕ ಯುದ್ಧದ ಬಗ್ಗೆಯೂ ಬರೆಯಲಾಗಿದೆ ಎಂದು ಹೇಳುತ್ತಾರೆ. ಈ ಪುಸ್ತಕಗಳನ್ನು ಪ್ರತಿಯೊಬ್ಬರಿಗೂ ನೀಡಿದ ನಂತರ ಅವರು ಅದೇ ಕ್ಷೇತ್ರದಲ್ಲಿ ಶೋಧಗಳನ್ನು ನಡೆಸುತ್ತಾ ಮುಂದುವರಿಯಬೇಕು ಮತ್ತು ಆ ಸಂಶೋಧನೆಗಳನ್ನು ಆ ಪುಸ್ತಕದಲ್ಲಿ ಬರೆಯುತ್ತಾ ಸಾಗಬೇಕು. ಹಾಗೆಯೇ ತಮ್ಮ ಉತ್ತರಾಧಿಕಾರಿಯನ್ನು ನೇಮಿಸುವಾಗ ಆ ಪುಸ್ತಕ ಸಮೇತ ಜ್ಞಾನವನ್ನು
ಆತನಿಗೆ ನೀಡಬೇಕು ಎಂಬುದು ಅಶೋಕನ ನಿಯಮವಾಗಿತ್ತು. ಹಾಗೆಯೇ ಆ ಪುಸ್ತಕಗಳು ಈಗ ಎಲ್ಲಿವೆ ಅಥವಾ ಯಾರ ಬಳಿಯೆಲ್ಲ ಇವೆ ಅಥವಾ ಅವರುಗಳು ಯಾರ್ಯಾರು ಎಂಬುದು ಇವತ್ತಿಗೂ ತಿಳಿದಿಲ್ಲ. ಹಾಗೆಯೇ ಆ ಪುಸ್ತಕಗಳು ಇವತ್ತಿಗೂ ಇವೆಯೇ ಅಥವಾ ಆ ಪುಸ್ತಕಗಳು ಪೆನ್ ಡ್ರೈವ್ ರೂಪವನ್ನು ಪಡೆದಿವೆಯೇ ಎಂಬುದು ಯಾರಿಗೂ ಗೊತ್ತಿಲ್ಲ. ಸ್ನೇಹಿತರೆ, ಅಶೋಕನ ಆ 9 ಜ್ಞಾನಿಗಳು ನಿಜವಾಗಿಯೂ ಸಮಾಜದಲ್ಲಿ ಇದ್ದಾರೆಯೇ ಇಲ್ಲವೇ ಎಂಬುದಕ್ಕೆ ಸರಿಯಾದ ಆಧಾರವಿಲ್ಲ. ಯಾಕೆಂದರೆ ಅವರು ಇದ್ದರೂ ಕೂಡ ಗುಪ್ತವಾಗಿ ಬದುಕುತ್ತಿರುವುದರಿಂದ ನಮಗೆ ಅವರೇ ಇವರು ಎಂದು ಹೇಳಲು ಸಾಧ್ಯವಾಗುತ್ತಿಲ್ಲ. ಈ 9 ಅನ್ನೋನ್ ಮೆನ್ಸ್ ಆಫ್ ಅಶೋಕ ಎಂಬ ಲೆಜೆಂಡ್ ಇದುವರೆಗೆ ಹಲವಾರು ಕಾನ್ಸ್ಪಿರಸಿ ಥಿಯರಿಸ್ಟ್ಗಳ ಗಮನ ಸೆಳೆದಿದೆ. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದಂತಹ ಕೆಲವೊಂದು ವೈಜ್ಞಾನಿಕ ಶೋಧಗಳು ಇದೇ ಕಾರಣದಿಂದ ಆಗಿವೆ. ಇದರ ಹಿಂದೆ ಅಶೋಕನ ರಹಸ್ಯಮಯ ವಿಜ್ಞಾನಿಗಳೇ ಕಾರಣ ಎಂದು ಹಲವು ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ಹೇಳುತ್ತಾರೆ. ಕೇವಲ ಭಾರತ ಮಾತ್ರವಲ್ಲ, ಏಷ್ಯಾದಲ್ಲಿಯೇ ವಿಜ್ಞಾನ ಮೊದಲು ಬೆಳೆಯಲು ಪ್ರಾರಂಭಿಸಿತ್ತು. ಆದರೆ ಆನಂತರ ಪಾಶ್ಚಾತ್ಯರು ಮಧ್ಯಯುಗದಲ್ಲಿ ಅದನ್ನು ವೇಗವಾಗಿ ಮುಂದುವರಿಸಿಕೊಂಡು ಹೋಗಿ ಬಹುಬೇಗ ಆಧುನಿಕರೆನಿಸಿಕೊಂಡರು. ಹಾಗೆಯೇ ವೈದಿಕ ಜ್ಞಾನಗಳು ಮತ್ತು ಬುದ್ಧನ ಜ್ಞಾನಗಳು ಇದರಿಂದಾಗಿಯೇ ಸಂರಕ್ಷಿಸಲ್ಪಟ್ಟವು ಮತ್ತು ಲೋಹಶಾಸ್ತ್ರ, ಮೆಡಿಸಿನ್ ತಂತ್ರಜ್ಞಾನಗಳು ಕೂಡ ಅಡಿಪಾಯ ಹಾಕಲ್ಪಟ್ಟಿದ್ದುದರಿಂದ ಇಂದು ಈ ಹಂತಕ್ಕೆ ಮುಂದುವರಿಯಲು ಕಾರಣವಾಗಿದೆ. ನಾವೀಗ ಇರುವ ಆಧುನಿಕ ಕಾಲಘಟ್ಟದಲ್ಲಿ ಸೂಕ್ಷ್ಮಾಣು ಜೀವಿಗಳ ಅಧ್ಯಯನದಲ್ಲಿ, ಖಗೋಳಶಾಸ್ತ್ರದಲ್ಲಿ, ಬೇರೆ ಬೇರೆ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡುವಲ್ಲಿ ಅಥವಾ ಅಲ್ಲಿಗೆ ತಲುಪುವಲ್ಲಿ, ವಿಶ್ವದ ಉಗಮದ ಬಗೆಗಿನ ಅಧ್ಯಯನದಲ್ಲಿ, ಗ್ರಾವಿಟಿ ಕಾಸ್ಮಾಲಜಿ ಬಗೆಗಿನ ಅಧ್ಯಯನದಲ್ಲಿ, ಹಾಗೆಯೇ ಬೆಳಕಿನ ಅಧ್ಯಯನದಲ್ಲಿ, ಇನ್ನು ಹಲವಾರು ರಂಗಗಳಲ್ಲಿ ಇಷ್ಟು ಮುಂದುವರಿಯಲು ಕಾರಣವಾಗಿದ್ದೇ ಆ ಜನಗಳು ಎಂದು ಹೇಳಲಾಗುತ್ತದೆ. ನೀವೇ ಒಮ್ಮೆ ಯೋಚಿಸಿ ನೋಡಿ, ನಾವು ಮನುಷ್ಯರು ಯಾವೆಲ್ಲ ವಿಷಯದಲ್ಲಿ ಅಧ್ಯಯನ ಮಾಡಿ ಶೋಧಗಳನ್ನು ನಡೆಸಬಹುದು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾರೋ ಒಬ್ಬ ಶುರು ಮಾಡಿದ ಒಂದು ಅಧ್ಯಯನ ಮುಂದುವರಿಯುತ್ತಾ ಹೋಯಿತು. ಅದರಿಂದ ನಾವೀಗ ಆ ಕ್ಷೇತ್ರದಲ್ಲಿ ಶೋಧ ನಡೆಸಲು ಪ್ರೇರಣೆ ಸಿಕ್ಕಿತು. ಅಲ್ಲಿಂದ ಮುಂದುವರಿಯುತ್ತಾ ನಾವು ಇಂದಿನವರೆಗೆ ಬಂದು ನಿಂತಿದ್ದೇವೆ. ಹಾಗಾದರೆ ಅಶೋಕ 9 ಅಪರಿಚಿತ ಪಂಡಿತರನ್ನು ಸಮಾಜಕ್ಕೆ ಬಿಟ್ಟಿದ್ದು ನಿಜವೆಂಬುದಕ್ಕೆ ಏನು ಆಧಾರವಿದೆ ಎಂದು ನೀವು ಕೇಳಬಹುದು. ಸ್ನೇಹಿತರೆ, ಇದಕ್ಕೆ ಬಲವಾದ ಯಾವುದೇ ಆಧಾರವಿಲ್ಲ. ಐತಿಹಾಸಿಕವಾದ ಯಾವುದೇ ಸಾಕ್ಷಿ ಇದಕ್ಕಿಲ್ಲ. ಫ್ರೆಂಚ್ ಲೇಖಕನಾದ ಲೂಯಿಸ್ ಜಾಕೋಲಿಯೆಟ್ ಅವರು 19ನೇ ಶತಮಾನದ ಕೊನೆಯಲ್ಲಿ ಬರೆದ ಬರಹಗಳು, ಹಾಗೆಯೇ ಟಾಲ್ಬೋಟ್ ಮುಂಡಿ ಎಂಬವರು 1923ರಲ್ಲಿ ಬರೆದ ದಿ 9 ಅನ್ನೋನ್ ಎಂಬ ಕಾದಂಬರಿಗಳೇ ಇದಕ್ಕಿರುವ ಆಧಾರ. ಅಲ್ಲಿಂದಲೇ ಈ 9 ಅನ್ನೋನ್ ಮೆನ್ಸ್ ಆಫ್ ಅಶೋಕ ಪ್ರಚಾರಕ್ಕೆ ಬಂತು. ಹಾಗಾದರೆ ಟಾಲ್ಬೋಟ್ ಮುಂಡಿಯವರು ಕೇವಲ ಕಾಲ್ಪನಿಕವಾಗಿ ಕಾದಂಬರಿಯನ್ನು ಬರೆದರೆ ಅದೇ ಮುಂದೆ ನಿಜವೆಂಬಂತೆ ಪ್ರಚಾರವಾಯಿತೆ ಎಂದು ನೀವು ಕೇಳಿದರೆ, ಇಲ್ಲಿ ಮುಂಡಿಯವರು ಹೇಳುವಂತೆ ಅವರು ಭಾರತದ ಜನರ ಬಾಯಲ್ಲಿ ಕೇಳಿಬರುತ್ತಿದ್ದ ದಂತಕಥೆಗಳಿಂದ ಪ್ರೇರಿತರಾಗಿದ್ದರು ಎಂಬುದು ತಿಳಿದು ಬರುತ್ತದೆ. ಅಂದರೆ 9 ಅಪರಿಚಿತ ಜನರ ಬಗ್ಗೆ ಮೊದಲಿನಿಂದಲೂ ಭಾರತೀಯರಲ್ಲಿ ಕಥೆಗಳಿದ್ದವು. ಅವುಗಳನ್ನೇ ಮುಂಡಿಯವರು ತಮ್ಮ ಕಾದಂಬರಿಯ ವಸ್ತುವಾಗಿ ತೆಗೆದುಕೊಂಡಿದ್ದರು. ದಂತಕಥೆ ಹುಟ್ಟಬೇಕಾದರೆ ಅಲ್ಲೊಂದು ನೈಜ ಘಟನೆ ನಡೆದಿರಲೇಬೇಕಲ್ಲವೇ? ಅಲ್ಲಿಂದಲೇ ದಂತಕಥೆಯ ರೂಪ ಅದು ಪಡೆದುಕೊಂಡು ಬಾಯಿಂದ ಬಾಯಿಗೆ ಹರಡಿರಬೇಕು. ಹಾಗೆಯೇ ಜಾಕೋಲಿಯೆಟ್ ಅವರು ಭಾರತೀಯ ಪ್ರಾಚೀನ ಸಂಸ್ಕೃತ ಗ್ರಂಥಗಳಲ್ಲಿನ ಉಲ್ಲೇಖಗಳಿಂದಲೇ 9 ಅನ್ನೋನ್ ಮೆನ್ ಬಗ್ಗೆ ಬರೆದಿದ್ದೆ ಎಂದು ಹೇಳುತ್ತಾರೆ. ಕಾನ್ಸ್ಪಿರಸಿ ಥಿಯರಿಸ್ಟ್ಗಳು ಹೇಳುವಂತೆ ಆಧುನಿಕ ಜಗತ್ತಿನಲ್ಲಿ ಇರುವ ಹಲವಾರು ವ್ಯಕ್ತಿಗಳು ಅಶೋಕನ ಆ ಸೀಕ್ರೆಟ್ ಸೊಸೈಟಿಯ ಸೀಕ್ರೆಟ್ ಮೆಂಬರ್ಗಳಂತೆ. ಉದಾಹರಣೆಗೆ ಬೆಳಕಿನ ಬಗ್ಗೆ ಸಂಶೋಧನೆ ಮಾಡಿದ ಸಿ.ವಿ. ರಾಮನ್, ಹಾಗೆಯೇ ಜಗದೀಶ್ ಚಂದ್ರ ಬೋಸ್, ಭಾರತದ ಸ್ಪೇಸ್ ಪ್ರೋಗ್ರಾಂನ ಪಿತಾಮಹ ವಿಕ್ರಮ್ ಸಾರಾಭಾಯಿ, ಇವರೆಲ್ಲ ಅದೇ ಸೊಸೈಟಿಯ ಸದಸ್ಯರುಗಳು ಎನ್ನಲಾಗುತ್ತದೆ. ಹಾಗೆಯೇ ಅಣುವಿಜ್ಞಾನಿ ಎ.ಪಿ.ಜೆ. ಅಬ್ದುಲ್ ಕಲಾಂ ಹಾಗೆ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಇದೇ ಸೊಸೈಟಿಯ ಉತ್ತರಾಧಿಕಾರಿಯಾಗಿದ್ದರು ಎನ್ನಲಾಗುತ್ತದೆ.
ಎರಡನೇ ಪೋಪ್ ಸಿಲ್ವೆಸ್ಟರ್ ಅವರು ಕೂಡ ಇದರ ಒಬ್ಬ ಸದಸ್ಯ ಎಂದು ಹೇಳಲಾಗುತ್ತದೆ. ಇದರ ಕಾರಣವಾದ ಒಂದು ಕಥೆಯೂ ಇದೆ. ಇವರೊಮ್ಮೆ ಭಾರತಕ್ಕೆ ಬಂದಿದ್ದಾಗ ಅವರಿಗೆ ಮಾತನಾಡುವ ರೋಬೋಟ್ ಒಂದನ್ನು ನೀಡಲಾಗಿತ್ತು. ಅವರು ಆ ಸೀಕ್ರೆಟ್ ಸೊಸೈಟಿಯ ಮೆಂಬರ್ ಆಗಿದ್ದರು. ಅದಕ್ಕೆಂದೇ ಅವರು ಭಾರತಕ್ಕೆ ಬಂದಿದ್ದರು ಎನ್ನಲಾಗುತ್ತದೆ. ಅವರಿಗೆ ಅದನ್ನು ನೀಡಿದವರು ಮತ್ತು ಅವರ ಮಧ್ಯೆ ಏನೋ ಒಂದು ಪ್ರಪಂಚಕ್ಕೆ ಒಳಿತಾಗುವ ಕೆಲಸ ನಡೆಯಲಿಕ್ಕಿತ್ತು ಎಂದು ಹೇಳಲಾಗುತ್ತದೆ. ಹೀಗೆ ಹಲವಾರು ಜನ ಸಾಧಕರನ್ನು, ಸೈಂಟಿಸ್ಟ್ಗಳನ್ನು ಈ ಸೊಸೈಟಿಗೆ ಸೇರಿದವರೆಂದು ಹೇಳಲಾಗುತ್ತದೆ. ಇವರು ತಮಗೆ ಹಿಂದಿನ ಸದಸ್ಯರಿಂದ ದೊರೆತ ಮಾಹಿತಿಯಿಂದ ಸಂಶೋಧನೆ ಮುಂದುವರಿಸುತ್ತಾ ಹೋಗಿ ಒಂದು ಉನ್ನತ ಮಟ್ಟಕ್ಕೆ ಮುಟ್ಟಿ ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುವಂತೆ ಮಾಡಿದ್ದಾರೆ. ಹಾಗೆಯೇ ಅವರು ನಿರ್ಗಮಿಸುವ ಮುಂಚೆ ರಹಸ್ಯವಾಗಿ ತಮ್ಮ ಉತ್ತರಾಧಿಕಾರಿಯೊಬ್ಬನನ್ನು ನೇಮಿಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರಾದರೂ ವೈಜ್ಞಾನಿಕವಾಗಿ ಏನಾದರೂ ಸಾಧನೆ ಮಾಡಿದರೆ ಇವರ ಶಿಷ್ಯರೇ ಆಗಿರುತ್ತಾರೆ. ಆದರೆ ಅವರದನ್ನು ಎಲ್ಲಿಯೂ ಹೇಳಿಕೊಳ್ಳುವುದಿಲ್ಲ. ಈ ಪರಂಪರೆ ಹೀಗೆ ಮುಂದುವರಿಯುತ್ತಾ ಸಾಗುತ್ತದೆ. ಸ್ನೇಹಿತರೆ, 1923ರಲ್ಲಿ ಮುಂಡಿಯವರು ಕಾದಂಬರಿ ಬರೆದಿದ್ದರೆ 1960ರ ದಶಕದಲ್ಲಿ ಲೂಯಿಸ್ ಪವೆಲ್ಸ್ ಮತ್ತು ಜಾಕ್ಸ್ ಬೆರ್ಜಿಯರ್ ಎಂಬವರು ಜಂಟಿಯಾಗಿ ಬರೆದ ದಿ ಮಾರ್ನಿಂಗ್ ಆಫ್ ದ ಮೆಜಿಷಿಯನ್ಸ್ ಎಂಬ ಪುಸ್ತಕ ಕೂಡ ಈ ಸೀಕ್ರೆಟ್ ಸೊಸೈಟಿಯ ಬಗ್ಗೆ ಬೆಳಕು ಚೆಲ್ಲಿತ್ತು. ಅಲ್ಲಿಂದ ಇದು ದೊಡ್ಡ ಪ್ರಚಾರವನ್ನು ಪಡೆದುಕೊಳ್ಳುತ್ತಾ ಬಂತು. ಆದರೆ ಇದನ್ನು ಸತ್ಯಕ್ಕಿಂತ ಹೆಚ್ಚಾಗಿ ಒಂದು ಕಾನ್ಸ್ಪಿರಸಿ ಥಿಯರಿಯಷ್ಟೇ ಎನ್ನಲಾಗಿದೆ. ಅರ್ಥಾತ್ ಇದೊಂದು ದಂತಕಥೆಯಷ್ಟೇ. ಆದರೂ ಕೂಡ ಇದಕ್ಕೊಂದು ತಾತ್ವಿಕ ಅರ್ಥವನ್ನು ಕಲ್ಪಿಸಿಕೊಡಲಾಗಿದೆ. ಜ್ಞಾನ ಮತ್ತು ನೀತಿಶಾಸ್ತ್ರದ ನಡುವಿನ ಸಮತೋಲನವನ್ನು ಈ ದಂತಕಥೆ ಸಂಕೇತಿಸುತ್ತದೆ. ಅಪಾಯಕಾರಿ ಸತ್ಯಗಳಿಂದ ಸಮಾಜವನ್ನು ರಕ್ಷಿಸುವುದು ಬುದ್ಧಿವಂತರ ಕರ್ತವ್ಯವಾಗಿರುತ್ತದೆ. ಭಾರತದಲ್ಲಿ ಒಂದು ಪ್ರಾಚೀನ ಮಾನ್ಯತೆ ಇದೆ. ಅದೇನೆಂದರೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಒಟ್ಟಿಗೆ ವಿಕಸನಗೊಳ್ಳಬೇಕು ಎಂಬುದು ಆ ಮಾನ್ಯತೆ. ಅದನ್ನು ಈ ಅನ್ನೋನ್ ಮೆನ್ ಎಂಬ ದಂತಕಥೆ ಪ್ರತಿನಿಧಿಸುತ್ತದೆ. ಇದು ನಮ್ಮ ಸಮಾಜದಲ್ಲಿ ಇರುವ ನೈಜ ಸೊಸೈಟಿಯೋ ಅಥವಾ ಕಾಲ್ಪನಿಕವೋ ಗೊತ್ತಿಲ್ಲದಿದ್ದರೂ ಕೂಡ ಅಲ್ಲಿ ಹೇಳಿರುವ ಮಾತುಗಳು ನಿಜವಾದ ಒಂದು ಸಮಾಜಕ್ಕೆ ಬೇಕಾದ ವಿಷಯಗಳೇ ಆಗಿವೆ. ನಾವು ರಹಸ್ಯವಾಗಿ ಆದರೂ ಸರಿಯೇ ಸಮಾಜದಲ್ಲಿದ್ದುಕೊಂಡು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.